ಈ ಗಂಡುಗರಿಯಾದ ಪ್ರಶಾಂತ್ ಪಾಟೀಲ್ ಅವರಿಗೆ ಸೊಳ್ಳೆ ಹಣ್ಣು ತಿನ್ನಿಸುತ್ತಿರುವನಲ್ಲ ನನ್ನಿಂದಲೇ ರಾಜಕೀಯಕ್ಕೆ ಬಂದು ನನ್ನ ಕೈಗಳಿಸುತ್ತಿರುವೆಯ ಮಗನೇ. ಇದಕ್ಕೆ ತಕ್ಕ ಪ್ರತಿ ಉತ್ತರ ಕೊಟ್ಟೇ ಕೊಡುತ್ತೇನೆ. ಆಗ ತಿಳಿಯುವುದು ಈ ಪ್ರಶಾಂತ್ ಪಾಟೀಲ್ ಕರಾಮತ್ತು. ಉಗ್ರಯ್ಯ ಚಂದ್ರನಂತ ಬೆಂಬಲಿಸುತ್ತಿರುವ ಮುತ್ತಿನ ಸೊಸೆಯಿಂದಲೇ ನಿನಗೆ ಸಂಸ್ಕಾರ ತಂದೊಡ್ಡುತ್ತೇನೆ. ಬ್ರಹ್ಮ ಪ್ರಶಾಂತ್ ಪಾಟೀಲ್ ಹಾಲು ಧೈರ್ಯ ಬಂದಿದ್ದಲ್ಲಿ ನನ್ನ ಧೈರ್ಯದ ಬಗ್ಗೆ ಕೇಳಬೇಡ ಪಾಟೀಲ. ಕೆಂಗೆಟ್ಟ ಈ ಕ್ರಾಂತಿ ಹುಲಿಯ ಕೆಣಕಿ ಕಂಟಕ ತಂದುಕೊಳ್ಳಬೇಡ. ಕಂಟಕ ಈ ಪ್ರಶಾಂತ್ ಪಾಟೀಲನಿಗೆ ಕಂಟಕ ತರುವ ವ್ಯಕ್ತಿ ಕೊಟ್ಟಿಲ್ಲ. ಬ್ರಹ್ಮ ನನಗೆ ಕಂಟಕ ತರುತ್ತೇನೆ ಎಂದು ಗಂಡು ಗಲಿಗಳು ಇನ್ನೂ ಹುಟ್ಟಿಲ್ಲ ಮಂಡಲದಲ್ಲಿ. ಹಮ್ಮೀರನಿಂದ ಹಾರಾಡಿ ಆಪತ್ತು ತಂದುಕೊಳ್ಳಬೇಡ. ಈ ಕ್ರಾಂತಿ ಹುಲಿಯ ಕೈಯಿಂದ. ಕ್ರಾಂತಿಯ ಹುಲಿ, ಕ್ರಾಂತಿಯ ಹುಲಿ. ನಿನ್ನ ಕ್ರಾಂತಿಯ ಹುಲಿಗಳನ್ನು ಭಾರತ ಲೋಕಕ್ಕೆ ಕಳಿಸಿರುವ ಹಮ್ಮೀರಲೇ ಇವಳು. ನೋಡು ಬ್ರಹ್ಮ, ಸೋಮನೆ ಏಕಾಲಿಂಗ ಸರ್ಪವನ್ನು ಕೆಣಕಬೇಡ. ನೀನು ಕಾಳಿಂಗ ಸರ್ಪವಾದರೆ ನಾನು ಗಗನದಲ್ಲಿ ಹಾರಾಡುವ ಗರುಡ. ಈ ಗರುಡ ಎಟ್ಟದೆ ಘಟ ಉರುಳುವುದು ಈ ಬೇಟೆಗಾರನ ಮಚ್ಚಿನಿಂದ. ಎಚ್ಚರ ಹೇಳುವ ಹೊತ್ತು ಬ್ರಹ್ಮ. ಹೊತ್ತು ಹಿಡಿದುಕೊಂಡರೆ ದೊಡ್ಡ ಸೂರನಾಗಲಾರೆ. ಈ ನರನಾಗರನ ಮುಂದೆ ಪಾಟೀಲ, ನನ್ನ ಶಕ್ತಿಯನ್ನು ಸಮಯ ಬಂದಾಗ ತೋರಿಸಿಕೊಳ್ಳುತ್ತೇನೆ. ಈ ಕಾಳಿ ಈ ಹುಲಿ ಗೆಲ್ಲುವುದಕ್ಕಿಂತ ಮುಂಚೆ ಕಾಕಿತ್ತರೆ ಸರಿ. ಇಲ್ಲವಾದರೆ ನಿನ್ನ ಗಂಟಲು ಕೊಳವೆಯ ಕಿತ್ತು ಬಿಸಿ ರಕ್ತವನ್ನು ಕುಡಿಗೆ ಬಿಡುತ್ತೇನೆ ಮಗನೇ. ಬ್ರಹ್ಮ, ಈಗ ಹೋಗುತ್ತೇನೆ. ಮುಂದೆ ಹಚ್ಚುವೆ ಈ ನಾಯಕನ ಸೇರಿದ ಕಿಡಿ ಬರುತ್ತೇನೆ. ಹೋಗು ಬ್ರಹ್ಮ, ಹೋಗು ಹೋಗು ಪಾಟೀಲ. ನಿನ್ನ ಸೇರಿನ ಕಿಡಿ ಬ್ರಹ್ಮನನ್ನು ಏನು ಮಾಡಲು ಸಾಧ್ಯವಿಲ್ಲ. ಕಿಡಿ ಇಡಲು ಬಂದವನನ್ನು ಸುಟ್ಟು ಭಸ್ಮ ಮಾಡಲು ಈ ಬ್ರಹ್ಮ ಸದ ಸಿದ್ಧನಾಗಿರುವ. ನಿನ್ನನ್ನು ಆರಾಧಿಸುವ ಆರಾಧಕರಿಂದ ಬರಿ ತೆಗೆದುಕೊಂಡಿಯಲ್ಲ. ನೀನೆಂದು ಕ್ರೂರಳುತ್ತಾಳೆ. ತಾಯಿಲ್ಲದವರಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನನ್ನು ಮಮತೆಯಿಂದ ನೋಡ್ತಾ ಇದ್ದುದಲ್ಲ. ಆದ್ರೆ ಅವಳನ್ನು ನೀವು ಬರಿ ತೆಗೆದುಕೊಂಡಿಯಲ್ಲ. ಈಗಲಾದ್ರೂ ತೃಪ್ತಿ ಆಯ್ತೇನೆ. ಆಗ ಕಣ್ಣ ಹೃದಯಕ್ಕೆ ದುಃಖಿಸ್ಲಿಕ್ಕೆ ನೀನು ಬಾರದು. ಈ ಮರಿಯಲ್ಲಿ ನನ್ನ ಅಕ್ಕನ ನೆನಪಾಗ ಅವಳನ್ನು ನೇಂದು ದುಃಖಿಸದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಈ ಮನೆಯ ಮಹಾಲಕ್ಷ್ಮಿಯಾಗಿದ್ದ ಅವಳನ್ನು ಕಳೆದುಕೊಂಡ ನಾವು ಬರೀ ದುಃಖದಲ್ಲಿ ಕಣ್ಣೀರನ್ನು ಸುರಿಸಬೇಕಾಗಿದೆ. ಆ ದೇವರು ಆ ನನ್ನ ಅಕ್ಕನನ್ನ ಬರಿ ತೆಗೆದುಕೊಂಡು ಬಿಟ್ಲಲ್ಲ. ಅವಳು
ಕರುಣೆ ಅನ್ನೋದೇ ಇಲ್ವೇ? ಕಾವೇರಿ, ಅತ್ತಿಗೆಯ ನೆನಪು ಕೂಡ ನನಗಾಗ್ತಾ ಇದೆ ಕಾವೇರಿ, ನನಗಾಗ್ತಾ ಇದೆ. ಹಳೆಯದನ್ನೆಲ್ಲ ಮರೆತು ಬಾಳಬೇಕು ಕಾವೇರಿ, ಬಾಳಬೇಕು. ಮರೆಯದಿದ್ದರೆ ಸಿಡಿದು ಬಡಿದ ಮರದಂತಾಗುತ್ತದೆ ಕಾವೇರಿ ನಮ್ಮ ಬದುಕು. ಕಾವೇರಿ, ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಈ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಗೂ ಆ ಸೃಷ್ಟಿಕರ್ತ ಬರೆದಿರುತ್ತಾನೆ ಸಾವನ್ನು. ಅವನ ಇಷ್ಟದಂತೆ ನಡೆಯಲೇಬೇಕು ಕಾವೇರಿ, ನಡೆಯಲೇಬೇಕು. ನೋಡಿ, ನೀವ್ ಹೇಳೋ ಮಾತು ನಿಜವೇ ಇದೆ. ಆದ್ರೆ ಅಕ್ಕನ ನೆನಪು ನನ್ನಿಂದ ಖಂಡಿತವಾಗ್ಲೂ ಬರೆಯಾಗ್ತಾ ಇಲ್ಲ. ನನ್ನ ಮಮತೆಯ ತಾಯಾಗಿ, ಅಕ್ಕನ ಚೆಲ್ಲುವ ಅಕ್ಕನಾಗಿ ಪ್ರತಿನಿತ್ಯವೂ ಕೂಡ ನನ್ನ ಯೋಗಕ್ಷೇಮವನ್ನು ಬಯಸ್ತಾ ಇದ್ಲು. ಅವಳನ್ನ ಮರೆಯೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವೇ ಇಲ್ಲ. ಕಾವೇರಿ, ನನ್ನ ಅತ್ತಿಗೆ ಗುಣವನ್ನು ಅರಿತು ನೀ ನಡೆದರೆ ಈ ಮನೆಯ ಮಹಾಲಕ್ಷ್ಮಿಯಾಗಿ ಮಾನವಂತರ ಮನೆ ಬೆಳಗುವ ಸೊಸೆ ನೀನಾಗುವೆ ಕಾವೇರಿ, ನೀನಾಗುವೆ. ನಿನ್ನ ಒಡಲಿನಿಂದ ಒಂದು ಒಲವಿನ ಉಡುಗೊರೆ ಕೊಡುವೆಯ ಕೋಮಲೆ. ಸ್ವಾಮಿ, ಈ ಮನೆ ಪ್ರತಿನಿತ್ಯವೂ ಕೂಡ ಈ ನಮ್ಮ ಮನೆತನಕ್ಕೆ ಒಂದು ಕಪ್ಪು ಚುಕ್ಕಿಯೂ ಕೂಡ ಬರದಂತೆ ನನ್ನಕ್ಕ ಇದನ್ನು ನೋಡಿಕೊಂಡು ಬಂದಿದ್ದಾರೆ. ಅದರಂತೆ ನಾನು ಕೂಡ ನಡೆದುಕೊಂಡು ಹೋಗ್ತೀನಿ ಸ್ವಾಮಿ. ಅಂತ ತ್ಯಾಗಮಯದ ನಿನ್ನಲ್ಲಿ ಕಾಣಬೇಕಾದರೆ ನನ್ನ ಅತ್ತಿಗೆ ಗುಣವನ್ನು ಅರಿತು ನೀ ನಡೆದರೆ ಈ ಮನೆಯ ಮಹಾಲಕ್ಷ್ಮಿ ನೀನಾಗುವೆ. ಮಾನವಂತನ ಮನೆ ಬೆಳಗುವ ಸೊಸೆ ನೀನಾಗುವೆ ಕಾವೇರಿ, ನೀನಾಗುವೆ. ನಿನ್ನ ಒಡಲಿನಿಂದ ಒಂದು ಅಲ್ಲದಿನ ಉಡುಗೊರೆ ಕೊಡುವೆಯ ಕೋಮಲೆ. ಕೊಡಲು ನಾನು ಸಿದ್ಧವಾಗಿದ್ದೇನೆ. ಆದ್ರೆ ಅದನ್ನ ದಯಪಾಲಿಸಲಿಕ್ಕೆ ಆ ದೇವರು ಕೂಡ ಇರಬೇಕಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದು ಮಗುಗೆ ಜನ್ಮವನ್ನ ಕೊಟ್ರೆ ಮಾತ್ರ ಆ ಹೆಣ್ಣಿಗೆ ಮುಕ್ತಿಯನ್ನ ಸಿಗಬೇಕು. ಹೌದು, ನನ್ನಿಂದ ದೂರ ಹೋದ್ರೆ ಅದೇಗೆ ಸಾಧ್ಯ? ನೀನೊಬ್ಬಳೆ ಹೆರಲು ಅದೇಗೆ ಸಾಧ್ಯ? ಹೋಗ್ರಿ, ಏನ್ ಮಾತಾಡ್ತಾ ಇದ್ರಿ ನೀವು? ನಿಮ್ಗೆ ನಾಚಿಕೆ ಆಗೋದಿಲ್ವೇನು? ನಾಚಿಕೆ ಪಟ್ಟರೆ ಮತ್ತು ಆಗಲಾರದು ಕಾವೇರಿ. ಈ ಮನ್ಮಥನಿಗೆ ಮೇಲಕ್ಕೆಯಾಗಿ ಅನುರಾಗದ ಹಾಡಿನಿಂದ ಈ ಮನ್ಮಥನ ಮನೆ ತಣಿಸುವ ಬಾ ಕೋಮಲೆ. ಈ ನಿಮ್ಮ ಪ್ರೀತಿಗೆ ನಾನು ಕರಗಿ ಹೋದೆ, ಈ ನಿಮ್ಮ ಕಾಳಜಿಗೆ ನಾನು ಗೆದ್ದೆ, ಈ ನಿಮ್ಮ ಕಣ್ಣೀರು ತುಂಬ ಈ ನನ್ನ ಪ್ರತಿಬಿಂಬವನ್ನು ತುಂಬಿಕೊಂಡಿದೆ. ಹೀಗಿರುವಾಗ ನೀವು ಹಾಡುವ ಶ್ರುತಿಗೆ ನಾನು ಹೆಜ್ಜೆ ಹಾಕಲಾರೇನು?
ಕೋಗಿಲೆ ಕುಣಿವಾನವಿಲೆ ಚೈತ್ರದ ಕೋಗಿಲೆ ಕುಣಿವಾನವಿಲೆ ಹಾಡೋಣ ಹಂಸಗೀತೆ ಹಾಡೋಣ ಹಂಸಗೀತೆ ಹಾಡೋಣ ಹಂಸಗೀತೆ ಹಾಡೋಣ ಹಂಸಗೀತೆ ಈಗಲಾದ್ರೂ ಸಂತೋಷವಾಗ್ತದೆ ನಿಮ್ಮ ಮನಸ್ಸಿಗೆ? ಊಟಕ್ಕೆ ಬಡಿಸು ನಡಿ. ಈಗಲಾದ್ರೂ ಊಟ ಮಾಡ್ಬೇಡಿ. ಕಾವೇರಿ, ರವಿಕಾಂತನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಸಿಕ್ಕಿದೆ ಅಂತಮ್ಮ. ಇವತ್ತೇ ಡ್ಯೂಟಿ ಮುಗಿಸಿಕೊಂಡು ನೇರವಾಗಿ ಬರುತ್ತಿದ್ದಾನೆ. ಕಾವೇರಿ, ಬೇಗ ಒಳಗಡೆ ಹೋಗಿ ಆರತಿಯನ್ನು ತೆಗೆದುಕೊಂಡು ಬರಮ್ಮ. ಏನು, ನನ್ನ ಮೈದಿನ ರವಿಕಾಂತನಿಗೆ ಪೊಲೀಸ್ ನೌಕರಿ ಸಿಕ್ಕಿದೆ? ಬಾಬಾ ನೋಡಿ, ಇಷ್ಟು ವರ್ಷ ನೀವು ಶ್ರಮ ಪಟ್ಟಿದ್ದಕ್ಕೂ ಕೂಡ ಇಂದು ಒಳ್ಳೆ ಫಲ ಸಿಕ್ತು. ನಾನು ಒಳಗೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡ್ತೀನಿ. ಅಣ್ಣ, ನೀ ಕಂಡ ಕನಸು ಇಂದು ಈಡೇರಿತು. ರವಿಕಾಂತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ಅಣ್ಣ, ಸಂತೋಷ. ಅಣ್ಣ, ಸಾಕಷ್ಟು ಯುವಕರು ವಿದ್ಯೆ ಕಲಿತು ನಿರುದ್ಯೋಗಿಯಾಗಿ ತಿರುಗುವ ಈ ಕಾಲದಲ್ಲಿ ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿದೆ ಅಂದ್ರೆ ನಮಗೆಲ್ಲರಿಗೂ ಹೆಮ್ಮೆ ಅಣ್ಣ, ಹೆಮ್ಮೆ. ಹೌದು ಗುರು, ಹೌದು. ಅವನು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಈ ರೈತ ಮನೆತನದಲ್ಲಿ ನನ್ನ ತಮ್ಮ ಒಬ್ಬ ಪೊಲೀಸ್ ಅಧಿಕಾರಿಯಾಗುತ್ತಾನೆಂದರೆ ಈ ನನ್ನ ಮನೆತನಕ್ಕೆ ಎಷ್ಟೊಂದು ಗೌರವ ಘನತೆಯಪ್ಪ. ಅಣ್ಣ, ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಶ್ರಮದಿಂದ ನನಗೆ ಪೊಲೀಸ್ ಕೆಲಸ ಸಿಕ್ಕಿರುವುದು. ಎದ್ದೇಳು ರವಿಕಾಂತ, ಎದ್ದೇಳು. ನಮ್ಮ ಶ್ರಮ ಎನ್ನುವುದಕ್ಕಿಂತ ನಮ್ಮ ಹೆತ್ತ ತಂದೆ ತಾಯಿಗಳು ಮಾಡಿದ ಪುಣ್ಯನಪ್ಪ ಇದು, ಪುಣ್ಯ. ಅನ್ಯಾಯ ಅಧರ್ಮವನ್ನು ಮಟ್ಟ ಹಾಕಿ ನ್ಯಾಯವನ್ನು ದೊರಕಿಸಿಕೊಡುವ ಖಡಕ್ ಪೊಲೀಸ್ ಅಧಿಕಾರಿ ನೀನಾಗಬೇಕಪ್ಪ, ನೀನಾಗಬೇಕು. ಆಯ್ತಣ್ಣ, ನಿನ್ನ ಆಜ್ಞೆಯಂತೆ ಆಗಲಿ. ಅಪರಾಧವನ್ನು ಮಾಡಿ ನಿರಪರಾಧಿಗಳಂತೆ ನಿರ್ಭಯದಿಂದ ಓಡಾಡುತ್ತಿರುವ ಆನೆಯ ವಂಚಕರ ಕೈಗೆ ಕೈಕೋಳ ತೊಡಿಸಿ ನ್ಯಾಯಕ್ಕಾಗಿ ಹೋರಾಡುವುದೇ ನನ್ನ ಪರಮ ಗುರಿ. ಅಮ್ಮ, ನಾಡ ನಿಷ್ಠೆಯಿಂದ ನಾಡ ಸೇವೆ ಮಾಡಲು ಬಿಡುವುದಿಲ್ಲ ಇವತ್ತಿನ ರಾಜಕೀಯ ರಾವಣರು. ಅಷ್ಟೇ ಏಕೆ, ಹಳ್ಳಿಗಳ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗಿ ದಿಲ್ಲಿಯಲ್ಲಿ ದರ್ಬಾರ್ ನಡೆಸಿ ನಿಯತ್ತಿನ ರಾಜಕಾರಣಿಗಳನ್ನು ಕೈ ಎತ್ತಿ ತೋರಿಸುವ ಅಂತ ರಾಜಕಾರಣಿಗಳು ನಿನ್ನ ಕಾಕಿ ಬಟ್ಟಿ ಕಂಡು ತಮ್ಮ ಹೆದರಿ ನಿನ್ನ ಕಾಲ್ ಕೆಳಗೆ ಬಂದು ಬೀಳಬೇಕು. ಹಾಗೆ ಮಾಡಿದಾಗ ನೀನು ಕಾಕಿ ಬಟ್ಟಿ ಧರಿಸಿದ್ದಕ್ಕೂ ಸಾರ್ಥಕ ತಮ್ಮ, ಸಾರ್ಥಕ. ಅಣ್ಣ, ಈ ಭಾರತಾಂಬೆಯ ಉದರದಲ್ಲಿ ಜನಿಸಿ ಪಾಕಿಸ್ತಾನಕ್ಕೆ ಕುಮ್ಮಕ್ಕನ್ನು ನೀಡುವ ಈ ತಾಯಿ ಗಂಡರನ್ನು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲುವುದೇ ಈ ರವಿಕಾಂತನ ಸ್ಪೆಷಾಲಿಟಿ. ಅದರಂತೆ ಪಾಪದ ಹಣ ತಿಂದು ತೇಗಿದ ಭ್ರಷ್ಟ ರಾಜಕಾರಣಿಗಳನ್ನು ಕಟ್ಟಿ ಹಾಕಿ ಈ ಧರ್ಮದ ನೆಲದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದೇ ನನ್ನ ಮುಂದಿನ ಕಾರ್ಯ. ಮೈದಿನ ಈಗ ಬಂದಿದೆ. ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಅದಾಗಲಿ,
ಈ ನಿನ್ನತ್ತಿಗೆ ನಿನಗೊಂದು ಕಿವಿ ಮಾತನ್ನು ಹೇಳ್ತಾಳೆ, ಅದನ್ನು ಕೇಳ್ತೀನಿ. ಅದೇನು ಹೇಳೋ ಹೊತ್ತಿಗೆ? ನೋಡಪ್ಪ ನೋಡಪ್ಪ, ಗುಣವನ್ನು ಹೊಂದಿದವನು ಮನಸ್ಸನ್ನೇ ಗೆಲ್ಲುತ್ತಾನೆ, ಏನು ತಾಳ್ಮೆಯಿಂದ ಬಾಳಿದವನು ಇಡೀ ರಾಜ್ಯವನ್ನೇ ಗೆಲ್ಲುತ್ತಾನೆ. ಹೀಗಿರ್ಬೇಕಾದ್ರೆ ನೀನು ಈ ಕಾಕಿ ಬಟ್ಟೆಯನ್ನ ಧರಿಸಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋದೇ ಆದ್ರೆ ನೀನು ತಾಳ್ಮೆಯಿಂದ ಇರಬೇಕಪ್ಪ. ಎಲ್ಲರಿಗೂ ಕೂಡ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ಈ ಕಾಕಿ ಬಟ್ಟೆಯನ್ನು ಧರಿಸಿ ಬಂದಿದ್ದೆ, ಅದೆಷ್ಟು ಜನ ಕಣ್ಣು ನಿನ್ನ ಮೇಲೆ ಬಿದ್ದು ಕೇಳಿ, ಅದೆಷ್ಟು ದೃಷ್ಟಿಯಾಗಿದೆಯದು. ಬಾ, ಮೊದಲು ದೃಷ್ಟಿಯನ್ನು ಕಲಿತು. ಯಾರಮ್ಮ ನೀನು? ನನ್ನ ಕಾಲಿ ಏಕೆ ಬೀಳ್ವೆ? ಹೇಳಮ್ಮ, ಮೇಲೆ ಹೇಳು. ನನ್ನ ಜೀವವನ್ನು ಉಳಿಸಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಇದೇನಮ್ಮ ನೀನು ಹೇಳ್ತಿರುವುದು? ನನ್ನಿಂದ ನಿನ್ನ ಜೀವ ಉಳಿಯಬೇಕೆ? ಅಷ್ಟಕ್ಕೂ ನೀನು ಯಾರು ಎನ್ನುವುದೇ ನನಗೆ ಗೊತ್ತಿಲ್ಲಲ್ಲಮ್ಮ. ನಾನ ಇದೇ ಊರಿನ ಉಗ್ರಯ್ಯ ಅಂತಿದ್ದಾರಲ್ಲ, ಅವರ ಸಹೋದರ ಸೊಸೆ ದೇವಿಕಾ ಅಂತ. ನನಗೆ ಇಷ್ಟ ಇಲ್ಲದವರ ಜೊತೆ ನನ್ನ ಮದುವೆ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಓಡೋಡಿ ಬಂದ್ಬಿಟ್ಟೆ. ದಯವಿಟ್ಟು ನನ್ನ ಕಾಪಾಡಿ. ಅಲ್ಲಮ್ಮ, ನಿನ್ನ ಒಗಟಿನ ಮಾತೆ ನನಗೆ ಸರಿ ಕಾಣಿಸ್ತಲ್ಲಮ್ಮ. ಯಾಕೆ? ಅಲ್ಲಮ್ಮ, ನಿಮ್ಮ ಮಾವನವರು ನಿನ್ನ ಮದುವೆ ಮಾಡುತ್ತಾರೆ ಎಂದರೆ ನೀನು ನನ್ನ ಮನೆಗೆ ಯಾಕೆ ಬಂದಿರುವೆ ಅಮ್ಮ? ನಿಮ್ಮ ಹತ್ರ ಪ್ರೇಮ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇನೆ. ನಾನು ರವಿಕಾಂತ್ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ. ಏನಮ್ಮ ನೀನು ಹೇಳುವ ಮಾತಿನ ಅರ್ಥ? ಅಂದರೆ ನನ್ನ ತಮ್ಮ ರವಿಕಾಂತನನ್ನು ನೀನು ಪ್ರೀತಿ ಮಾಡುತ್ತಿರುವೆಯಾ? ರವಿಕಾಂತ, ಏ ರವಿಕಾಂತ! ಬಂದೆ ಅಣ್ಣ. ಇವರ್ಯಾರು? ಇದೇನು ಮೇಡಮ್ ನೀವು ಇಲ್ಲಿ? ಅಂದರೆ ಇವಳು ನಿನಗೆ ಮೊದಲೇ ಗೊತ್ತಿದ್ದಂತಾಯಿತು. ಏ ರವಿಕಾಂತ, ಈ ದೇವಿಕಾ ಹೇಳ್ತಿರುವುದು ಸತ್ಯನಾ? ಯಾರಣ್ಣ ಈ ದೇವಿಕಾ? ರವಿಕಾಂತನೇಕೆ ಪ್ರಶ್ನೆ ಮಾಡುತ್ತಿರುವೆ? ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ದನಪ್ಪ ಈ ನಮ್ಮ ತಮ್ಮ ರವಿಕಾಂತ. ನಮ್ಮನ್ನು ಕಂಡರೆ ಕೆಂಡ ಕಾರುವ ಕೆಟ್ಟ ಸುಳೆ ಮಗ ತಂಗಿ. ಅವಳ ತಂಗಿಯಾದ ಈ ದೇವಿಕಾಳನ್ನು ಪ್ರೀತಿ ಮಾಡಿದ್ದಾನೆ. ಏನು ರವಿಕಾಂತ ನೀ ಮಾಡುವ ಏಸಿ ಕೃತ್ಯ? ಮೊದಲೇ ಆ ಹುಕ್ಕಯ್ಯನಿಗೂ ನಮಗೂ ಆಗುವುದಿಲ್ಲ. ಅಂತದರಲ್ಲಿ ನಮ್ಮ ವೈರಿಯ ಸೊಸೆಯನ್ನೇ ಪ್ರೀತಿಸಲು ನಾಚಿಕೆ ಆಗಲಿಲ್ಲವೇನೋ ನಿನ್ನ ಜನ್ಮಕ್ಕೆ? ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದರೆ ಸಂಸ್ಕಾರಸ್ಥರ ಮನೆ ಹೆಣ್ಣು ತಂದು ನಿನ್ನ ಮದುವೆ ಮಾಡುತ್ತಿದ್ದೆವು. ಅದನ್ನು ಬಿಟ್ಟು ಆ ನಮ್ಮ ವೈರಿಯ ಸೊಸೆಯನ್ನು ಪ್ರೀತಿ ಮಾಡಲು ಮನಸ್ಸಾದ್ರೂ ಹೇಗೆ ಒಪ್ಪಿತು? ತಡೀರಿ, ಯಾಕೆ ಹಂಗ ಅವಸರ ಮಾಡ್ತಾ ಇದ್ದೀರಾ? ಅಣ್ಣ, ಈ ರೀತಿ ಬಾಯ್ ಮಾಡಿದ ಮಾತ್ರಕ್ಕೆ ಇದನ್ನು ಸರಿ ಹೋಗುತ್ತೇನು? ಅಲ್ಲಪ್ಪ ಮೃತ್ನ, ಹೋಗಿ ಹಗಲು ಕಂಡರ ಬಾವಿಲಿ ರಾತ್ರಿ ಹೋಗಿ ಬಿದ್ದಿದೆಯಲ್ಲ, ಇದು ನಿನಗೆ ಸರಿಯೇನು? ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅತ್ತಿಗೆ. ಹೌದು, ನಿಜ, ತಪ್ಪೆಲ್ಲ ನಂದೆ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ನಾನೇ ಅವ್ರನ್ನ ಮನಸಾರಿ ಪ್ರೀತಿ ಮಾಡಿದ್ದು. ದಯವಿಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಕ್ಕ. ನೋಡಮ್ಮ, ನೀನು ಮೊದಲ ಮನೆಗೆ ನಡಿ. ನಾನೇ ನಿನ್ನ ಮಾವನ ಹತ್ತಿರ ಬಂದು ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತನಾಡಿಕೊಂಡು ಬರುತ್ತೇನೆ. ಇಲ್ಲ, ನಾನು ಖಂಡಿತವಾಗ್ಲೂ ಮನೆಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನಾನೇನಾದ್ರೂ ಮನೆಗೆ ಹೋದ್ರೆ ನನ್ನ ಮಾವ ಇಷ್ಟ ಇಲ್ಲದವ್ರ ಜೊತೆ ನನ್ನ ಮದುವೆ ಮಾಡ್ಬಿಡ್ತಾರೆ. ಇಷ್ಟ ಇಲ್ಲದವರ ಜೊತೆ ತಾಳಿ ಕಟ್ಟಿಸ್ಕೊಂಡು ಜೀವನ ಪರ್ಯಂತ ಕಣ್ಣೀರ್ ಹಾಕುವ ಬದಲು ಎಲ್ಲಾದ್ರೂ ದೂರ ಹೋಗಿ ಪ್ರಾಣ ಬಿಡೋದಿಲ್ಲ. ನಿಂತ್ಕೋ. ನೀನು ನನ್ನ ತಮ್ಮನನ್ನು ಇಷ್ಟು ಪ್ರೀತಿ ಮಾಡಿತ್ತಿ ಎಂದು ನಾನು ನಂಬಿರಲಿಲ್ಲ. ಇವರಿಬ್ಬರ ಮದುವೆಗೆ ಒಪ್ಪಿಗೆ ಏನಪ್ಪ? ಅಣ್ಣ, ಇಷ್ಟಪಟ್ಟ ಬೆಸದ ಎರಡು ದೇಹಗಳನ್ನು ಅಣ್ಣ ಬೇರೆ ಮಾಡುವುದು ಮಹಾಪಾಪವಣ್ಣ, ಮಹಾಪಾಪ. ಇವರಿಬ್ಬರ ಮದುವೆ ಮಾಡಿಸಿ ಬಿಡೋಣ. ಅಮ್ಮ ಕಾವೇರಿ, ಏನ್ ಮಾತಾಡಕತ್ತೀನಿ ನೀನು? ಅಲ್ಲಿ ಒಳಗಡೆ ದೇವರ ಜಗಲಿಯ ಮೇಲಿರುವ ದೇವಿಯ ಅರಿಶಿಣದ ದಾರವನ್ನು ತೆಗೆದುಕೊಂಡು ಬಾರಮ್ಮ. ಹೋಗಮ್ಮ ಬೇಗ.
ಸುರಾಮಚಂದ್ರ, ನೀ ಕಟ್ಟಿಸುವ ಈ ತಾಳಿ ನಾಳೆ ನಿನ್ನ ಮನತನಕ್ಕೆ ಚಟ್ಟ ಕಟ್ತೀನಿ. ಕಾವೇರಿ, ರವಿಕಾಂತನ ಕಡೆ ಕೊಡೋದನ್ನು. ಏ ರವಿಕಾಂತ, ಆ ತಾಳಿನ ದೇವಿಕಾ ತೋಳಿಗೆ ಕಟ್ಟು. ಈ ಸಂಭ್ರಮ ಅಣ್ಣ, ನನ್ನ ತಮ್ಮ ರವಿಕಾಂತ ಪೊಲೀಸ್ ಆಫೀಸರ್ ಆಗಿದ್ದಕ್ಕನು ಈ ಸಂಭ್ರಮ. ಹೌದು ಪಾಪ, ಹೌದು ಬಾ ಬ್ರಹ್ಮ, ಹೌದು. ಈ ಶುಭ ಸಂದರ್ಭದಲ್ಲಿ ಈ ಧರ್ಮ ತುಂಬಿದ ಮನೆಯಲ್ಲಿ ಒಂದು ಶುಭ ಕಾರ್ಯವೂ ಆಯ್ತಪ್ಪ, ಶುಭ ಕಾರ್ಯವೂ ಆಯ್ತು. ಯಾವ ಶುಭ ಕಾರ್ಯವಣ್ಣ? ದೇವಿಕಾ, ನಮ್ಮನೆಗೆ ಏಕೆ ಬಂದಿರುವೆ ನೀನು? ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ ಮಾವ. ಏನು ಹೇಳ್ತಿರುವಣ್ಣ ಇವಳು? ನಿಜ ಬ್ರಹ್ಮ, ನಿಜ. ಈ ದೇವಿಕಾ ಹೇಳುವುದು ಸತ್ಯ. ರವಿಕಾಂತ ಮತ್ತು ದೇವಿಕಾ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು. ಆ ಪ್ರೀತಿಯ ಬಾಂಧವ್ಯಕ್ಕೆ ತಿರುಗಿ ನಮ್ಮ ಮನೆ ಬಾಗಿಲದವರೆಗೆ ಬಂದಿತ್ತು. ಅದಕ್ಕೆ ಇವರಿಬ್ಬರ ಮದುವೆ ಮಾಡಿಸಿ ಬಿಟ್ಟೆವು ತಮ್ಮ, ಮಾಡಿಬಿಟ್ಟೆವು. ಏನೇನು ಹೇಳುತ್ತಿರುವೆ ಅಣ್ಣ? ಬೇವಿನ ಸಸಿ ತಂದು ಮಾವಿನ ತೋಟದಲ್ಲಿ ನೆಟ್ಟರೆ ಅದು ಮಾವಿನ ಫಲ ಕೊಡಲಾರದು. ಬೇವಿನ ಗಿಡ ಬೇವಿನ ಹಣ್ಣೆ ಕೊಡುತ್ತೇವಿನ, ಮಾವಿನ ಫಲ ಕೊಡಲಾರದು. ಭಾವ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಆವತ್ತು ನೀವು ನನಗೆ ಹೇಳಿದ ನೀತಿ ಪಾಠದಂತೆ ಜೀವನ ಮಾಡ್ಬೇಕಂತ ನಿರ್ಧಾರ ಮಾಡಿ ಈ ಮನೆಗೆ ಸಾಯಿಸಿದ್ದೀರಿ. ನನ್ನನ್ನು ಈ ಮನೆಯವಳೆ ಅಂತ ಅನ್ಕೊಳ್ಳಿ ಭಾವ. ಹೋಗಲಿ ಬಿಡು ಬ್ರಹ್ಮ, ಪಾಪ ಇಷ್ಟು ಬೇಡಿಕೊಂಡರೂ ಬರೀ ನಿನ್ನ ವಾದವನ್ನೇ ಮಾಡುತ್ತೀರಪ್ಪ, ನಿನ್ನ ವಾದವನ್ನೇ ಮಾಡ್ತೀವ. ನೋಡು ಬ್ರಹ್ಮ, ಋಣಾನುಬಂಧ ಎನ್ನುವುದು ಆ ದೇವರೇ ಬರೆದು ಕಳಿಸಿರುತ್ತಾನೆ. ಆ ದೇವರು ಬರೆದ ಲಿಪಿಯನ್ನು ತಪ್ಪಿಸಲು ಯಾರಿಂದನೂ ಸಾಧ್ಯವಿಲ್ಲಪ್ಪ, ಯಾರಿಂದನೂ ಸಾಧ್ಯವಿಲ್ಲ. ಬ್ರಹ್ಮ, ಎಲ್ಲಿ ಹೋದ? ಬಾ, ಮನಸ್ಸಕ್ಕೆ ಅಷ್ಟು ಬೇಜಾರು ಮಾಡ್ಕೊಳ್ತೀಯ? ಹೇಗೋ ತಮ್ಮನ ಮದುವೆ ಆಯ್ತು. ಈ ಖುಷಿಯಲ್ಲಿ ಒಂದು ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ಮಾತಲೇಬೇಕು ಶ್ರದ್ಧೆಗೆ ನಂಬಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಅಹಸಾಗರ ಕನಸು ಇದೆ. ಅಣ್ಣ ನಮ್ಮ ಅಣ್ಣ ಇವರು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಈ ಚಂದವೋ, ಈ ಚಂದವೋ. ನೋಡಿಗಾಗಿ ತಂದ ತವರಿಗಾಗಿ ನನ್ನವರೇ ನನಗೆ ಇಂದು ಈ ಚಂದವೋ, ಈ ಚಂದವೋ.
ಮಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಮದುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು 7 ಜನ್ಮದಿಂದ ಬಂದ ಸಂಸಾರ ಬ್ರಹ್ಮ ನಡೆಯಿರಿ, ನಾವು ಊಟಕ್ಕೆ ಹೋಗೋಣ. ಅಣ್ಣ ಅಡಿಯಮ್ಮ ಹೋಳಿಗೆ ಊಟ ಮಾಡಿರಲ್ಲ. ಮದುವೆ ಇನ್ನು ಇವಾಗ ಆಗೈತಪ್ಪ. ಕೇಸರಿ ಭಾತ ಪಲಾವ್ ಮಾಡ್ತೀನಿ. ಆಯ್ತು ಬನ್ನಿರಮ್ಮ ಊಟ ಮಾಡೋಣ. ಆಯ್ತಣ್ಣ, ನೀವು ನಡೆಯಿರಿ, ನಾವು ಬರುತ್ತೇವೆ. ಬರ್ತೀವಿ. ಹೇಗೆ ರೂಪಗೊಂಡ ತರ ಮಾಡಿದ್ವಿ. ಏನಿದೆ ಈಗ? ತಡ್ರಿ. ನಿಮ್ಮನ್ನು ಪಡಿಬೇಕಾದ್ರೆ ಹರಸಾಹಸ ಮಾಡ್ಬೇಕಾಗ್ತದೆ ನಾನು. ಆಯ್ತು, ಈಗಲಾದರೂ ರಾಣಿಯವರ ಮುಖದಲ್ಲಿ ನಗೆ ತೋರಿ ನುಡಿಸಬಾರದೆ ಒಂದು ಗಾನಲಹರಿ. I love you. Neelambari, you love me. Seelambari, Seelambari, Seelambari. ಸಂಗಾತಿ ನೀನಾಗೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ ಸಂಗಾತಿ ನೀನಾಗೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ I love you ನೀಲಾಂಬರಿ you love me ನೀಲಾಂಬರಿ 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 ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ
ನಿನಗಾಗಿ ಸಂಗಾತಿ ನೀನಾಗೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ ಸಂಪಿಗೆ ಶ್ರೀಮಂತಿಗೆ ನಾ ಹಾಡು ನಿನಗಾಗಿ 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 ಸಂಗಾತಿ ನೀನಾಗೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ ಆನಾದು ನೀಲಾಂಬರಿ you love me ನೀಲಾಂಬರಿ 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 ಈ ವರ್ಷ 3 ಸ್ಟೆಪ್, ಮುಂದಿನ ವರ್ಷ ಒಂದು 10 ಸ್ಟೆಪ್ ಆದ್ರೂ ಮಾಡ್ಬೇಕು. ಆಯ್ತು ದೇವಕ, ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಸರಿ,